ಜೈಲಿಗೆ ಕಳಿಸುವಂತ ಸಮೀಪ ಬರ್ತಾ ಇದೆ. ರೆಡಿ ಇದೀನಿ ಕುಮಾರಣ್ಣ, ಯು ಆರ್ ಮೈ ಬ್ರದರ್. ನೀನು ನನಗೆ ಜೈಲು ಕಳಿಸ್ಬೇಕು ಅಂತ ಆಯ್ತು, ನೀನು ಆಶೀರ್ವಾದ ಮಾಡು. ಕೃಷ್ಣ ಜನ್ಮಸ್ಥಳದಲ್ಲೂ ನಾನು ಇದ್ದವ್, ನೀನು ಕೂಡ ಬಂದು ನಾನು ಭೇಟಿ ಮಾಡಿದ್ದೆ. DK's ಕಾಷನ್ಸ್ ಅಗೇನ್ಸ್ಟ್ ಫೋರ್ಸ್ ಅಕ್ವಿಷನ್, ಲ್ಯಾಂಡ್ ಡೀಲ್, ನಾನ್ ಲ್ಯಾಂಡ್ ಡೀಲ್ ಅಂತೆ. ಯು ವಿಲ್ ಬಿ ಇನ್ ಜೈಲ್ ಫಾರ್ ಇಸ್ ಮಿಸ್ಡೀಡ್ಸ್. ಐ ವೆಲ್ಕಮ್ ಯು. ಯು ಹ್ಯಾವ್ ಗುಡ್ ಅಡ್ವೊಕೇಟ್ಸ್. ನಿಮ್ದು ನಿಮ್ಮ ದೊಡ್ಡ ಕಮ್ಮನ, ಇನ್ನೊಬ್ಬ ದೊಡ್ಡಣ್ಣ ಎಲ್ಲ ನನಗೆ ಆಗ್ತಾ ಇದೆ, ನನಗೆಲ್ಲ ಪಾಪ ಗೊತ್ತಿದೆ. ನಿಮ್ಮ ಪ್ರಯತ್ನ, ನಿಮ್ಮ ಹೋರಾಟ, ನಿಮ್ಮ ಶ್ರಮ ಏನು, ಬೇರೆ ಬೇರೆ ನಾಯಕರುಗಳು ಯಾರು ಬೆಳಿಬಾರ್ದು ಅಂತ ಹೇಳಿ ನಿಮ್ದು ಏನು ಇದೆಯಲ್ಲ ಎಲ್ಲ ನನಗೆ ಹರಿವಿದೆ. ಆದರೆ ನಿಮ್ಮ ಹಿರಿತನಕ್ಕೆ ನಾನು ನಿಮ್ಮ ನಮಸ್ಕಾರ ಹೇಳಬೇಕಾದ ನನ್ನ ಧರ್ಮ. ಸೊ ಅದನ್ನು ನಾನು ಗೌರವವನ್ನು ಕೊಡೋದನ್ನ ನೀವು ಸ್ವೀಕಾರ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಅದು ನಿಮ್ಮ ಪಾಡು, ನಿಮ್ ಬಿಟ್ಟಿದ್ದು. ಆದರೆ ನಾನು ಯಾರಿಗೂ ಕೂಡ ಕೆಟ್ಟದನ್ನು ಬಯಸೋನಲ್ಲ, ನಿಮಗೂ ಕೂಡ ಕೆಟ್ಟದನ್ನು ಬಯಸುವುದಿಲ್ಲ. ನನಗೇನು ನೀವು ಜೈಲಿಗೆ ಕಳಿಸ್ಬೇಕು ಅಂತ ತಾವು ಸಂಕಲ್ಪ ಮಾಡಿದ್ದೀರಿ, ಬೇಕಾದ್ರೆ ಮುಂದುವರಿರಿ. ಆ ಜೈಲಿಗೆ ಹೋಗಿ ಬಂದೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನಾ ಇಲ್ಲಿ ಕೂತಿದ್ದೀನಿ. ಜೈಲಲ್ಲಿದ್ದಾಗ ಜನ ಯಾವ ರೀತಿ ಈಚೆ ಬಂದರು, ಯಾವ ರೀತಿ ನನ್ನ ಪರವಾಗಿ ನಿಂತ್ಕೊಂಡ್ರು, ಏನೇನಾಯ್ತು ಅಂತ ಕೂಡ ನಾನು ಕಣ್ಣಲ್ಲಿ ಆ ದೃಶ್ಯಗಳನ್ನು ನಾನು ನೋಡಿದ್ದೇನೆ. ಆ ಜೈಲಿಗೆ ಕಳಿಸಿದಂಥ ಕೇಸು ಕೇವಲ 2 ವರ್ಷದಲ್ಲೇ ಪಾಪ ಸುಪ್ರೀಂ ಕೋರ್ಟ್ ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ವಜಾ ಮಾಡಿದ್ದಾರೆ, ಡಿಸ್ಮಿಸ್ ಮಾಡಿದ್ದಾರೆ. ಇರಲಿ, ನೋವು ಅನುಭವಿಸೋ ನಾನು ಆ ಕೋಣೆಯಲ್ಲಿ ಏನು ಅನುಭವಿಸಿದೆ, ನನ್ನ ಕುಟುಂಬ ಅನುಭವಿಸ್ತು. ನನಗೋಸ್ಕರ ನನ್ನ ತಾಯಿಂದಿರು, ಇಡೀ ರಾಜ್ಯದ ನನ್ನ ತಾಯಿಂದಿರು, ಯುವಕರು, ಹಿರಿಯರು ಕಣ್ಣಲ್ಲಿ ನೀರಾಕಿ ಪ್ರಾರ್ಥನೆ ಮಾಡಿ ನನ್ನನ್ನು ಜೈಲಿಂದ ಕರ್ಕೊಂಡು ಬಂದರು. ಇವತ್ತು ಈ ಸ್ಥಾನದಲ್ಲಿ ಕುಣಿಸಿದವರು ಅದೇ ನನ್ನ ಮತದಾರರು, ಅದೇ ಈ ರಾಜ್ಯದ ಜನತೆ. ಚುನಾವಣೆ ಮುಂಚಿತವಾಗಿ 136 ಸೀಟ್ ಅಂತ ಹೇಳಿ ನಾನು ನನ್ನ ಆತ್ಮವಿಶ್ವಾಸದಿಂದ, ನನ್ನ ಇರುವಂಥ ಇಂದಿನ ಶಕ್ತಿ ಹಿಂದೆ ಕೊಟ್ಟಂಥ ಪ್ರೇರಣೆಯಿಂದ ಇವತ್ತು ಜನರಿಗೆ ನಾನು ಕೇಳ್ಕೊಂಡೆ. ನಿಜ, ರಾಮನಗರಕ್ಕೆ ಹೋದೆ, ಬಿಡದಿಗೆ ಹೋದೆ, ಚನ್ನಪಟ್ಟಣಕ್ಕೆ ಹೋದೆ, ಕನಕಪುರಕ್ಕೆ ಹೋದೆ, ಎಲ್ಲ ಕಡೆ ಹೋದೆ. ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದೆ. ಈ ಪೆನ್ನು ಪೇಪರು ಈ ರಾಜ್ಯದ ಜನತೆಗೆ